My friends, God wants to give you double portion of blessing. ನನ್ನ ಸ್ನೇಹಿತರೆ, ದೇವರು ಎರಡರಷ್ಟು ಆಶೀರ್ವಾದ ಕೊಡುವುದಕ್ಕೆ ಬಯಸುತ್ತಾನೆ. Yes, in Ezekiel 34:26. ಎಜೆಕಿಯೇಲ 34:26ರಲ್ಲಿ ಹೇಳಲ್ಪಟ್ಟಿದೆ. God says, I will send you showers of blessing. ದಿವ್ಯ ಆಶೀರ್ವಾದದ ಮಳೆಯನ್ನು ಸುರಿಸುವೆನು ಎಂದು ಕರ್ತನು ಹೇಳುತ್ತಾನೆ. That's what happened to Job. ಅದುವೇ ಯೋಬನಿಗೆ ನಡೆಯಿತು. Today's promise is found in Job 42 and verse 10. ಇಂದಿನ ವಾಗ್ದಾನ ಯೋಬ 42:10ರಿಂದ ಆರಿಸಿಕೊಳ್ಳಲಾಗಿದೆ. The Lord restored the fortunes of Job ಯೋಬನ ಸಂಪತ್ತನ್ನು ದೇವರು ಪುನರ್ ಸ್ಥಾಪಿಸಿದನು and gave him twice as much as he had before. ಮೊದಲಿಗಿಂತ ಎರಡರಷ್ಟು ಹೆಚ್ಚು ಆತನಿಗೆ ದಯಪಾಲಿಸಿದನು. God wants to give you double portion of whatever you have lost. ನೀನು ಕಳೆದುಕೊಂಡಂತ ಎಲ್ಲವನ್ನು ದೇವರು ಎರಡರಷ್ಟು ನಿನಗೆ ಕೊಡುವುದಕ್ಕೆ ಬಯಸುತ್ತಾನೆ. Maybe you lost it for the sake of Christ. ಕ್ರಿಸ್ತನಿಗಾಗಿ ನೀನು ಅದನ್ನು ಕಳೆದುಕೊಂಡಿರಬಹುದು. Suffering, ಕಷ್ಟಗಳು, tribulation, ಹಿಂಸೆಗಳು, wicked attacks of the wicked people, ದುಷ್ಟ ಜನರ ದುಷ್ಟ ಆಕ್ರಮಣಗಳು, and that may have brought a loss in your life. ನಿಮ್ಮ ಜೀವಿತದಲ್ಲಿ ಅದು ನಷ್ಟವನ್ನು ತಂದಿರಬಹುದು. But for a child of God there is no loss. ಆದರೆ ದೇವರ ಮಕ್ಕಳಿಗಾಗಿ ಯಾವ ನಷ್ಟವೂ ಇಲ್ಲ. In the midst of those losses, ಆ ನಷ್ಟಗಳ ಮಧ್ಯದಲ್ಲಿ Job prayed for his accusers to be saved. ಅವನಿಗೆ ಅಪಾದನೆ ಮಾಡುವಂತವರಿಗೋಸ್ಕರ ಅವರ ರಕ್ಷಣೆಗಾಗಿ ಯೋಬನು ಪ್ರಾರ್ಥಿಸಿದನು. For their souls to be saved. ಅವರ ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ, For God to forgive them. ಅವರನ್ನು ದೇವರು ಕ್ಷಮಿಸುವುದಕ್ಕಾಗಿ, For God to accept their prayers and take them back as his children. ಅವರ ಪ್ರಾರ್ಥನೆ ದೇವರು ಕೇಳಿ ತನ್ನ ಮಕ್ಕಳಾಗಿ ಅವರನ್ನು ಸ್ವೀಕಾರ ಮಾಡುವುದಕ್ಕಾಗಿ. Even today, ಇಂದು ಕೂಡ you may be going through so much of pain because of the wicked people and the wickedness of the world. ಈ ಲೋಕದ ಕೆಟ್ಟತನದಿಂದಾಗಿ, ದುಷ್ಟ ಜನರಿಂದಾಗಿ ಅನೇಕ ನೋವುಗಳಿಗೆ ನೀವು ಹಾದು ಹೋಗುತ್ತಿರಬಹುದು. Maybe God is leading you to forgive those who have wronged you and to pray for them and to even give them blessings instead of their curses. ನಿಮಗೆ ಯಾರು ತಪ್ಪು ಮಾಡಿದ್ದಾರೋ ಅಂತವರಿಗೆ ನೀವು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸಿ ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ಇಂದು ನಿಮ್ಮನ್ನು ನಡೆಸುತ್ತಿರಬಹುದು. As you do that today, ನೀವು ಇಂದು ಅದನ್ನು ಮಾಡುವಾಗ God is going to break your captivity ಕರ್ತನು ನಿಮ್ಮ ಸೆರೆಯನ್ನು ಮುರಿದು ಹಾಕುತ್ತಾನೆ and give you twice as much as you had before. ಮೊದಲಿಗಿಂತಲೂ ಎರಡರಷ್ಟು ಹೆಚ್ಚಾಗಿ ನಿಮಗೆ ಕೊಡುವನು. God is a God of justice. ದೇವರು ನ್ಯಾಯವುಳ್ಳ ದೇವರು. He will do justice for you. ನಿಮಗಾಗಿ ನ್ಯಾಯವನ್ನು ಮಾಡುತ್ತಾನೆ. Yes, what are the blessings he will give you in double measure? ಯಾವ ಆಶೀರ್ವಾದಗಳು ಎರಡರಷ್ಟಾಗಿ ಆತ ನಿಮಗೆ ಕೊಡುವನು? If you read Zechariah 9:12, ಜಕರ್ಯ 9:12ರಲ್ಲಿ ಓದುವಾಗ the scripture says, ವಾಕ್ಯವು ಹೇಳುತ್ತದೆ, you prisoners of hope, ಸುನಿರೀಕ್ಷೆ ಉಂಟಾದ ಸೆರೆಯವರೇ, even now I will restore twice as much to you. ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಕರ್ತನು ಹೇಳುತ್ತಾನೆ. All your bondages will be broken today. ನಿಮ್ಮ ಎಲ್ಲ ಸೆರೆ ಅದು ಮುರಿದು ಹಾಕಲ್ಪಡುತ್ತದೆ. Favorable orders will come. ನಿಮ್ಮ ಪರವಾದ ಆದೇಶಗಳು ಬರುವವು. The blocked finances will come. ಮುಚ್ಚಲ್ಪಟ್ಟ ಹಣವು ಬರುವುದು. Unsaved people in your family will be saved. ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವವರು ರಕ್ಷಣೆ ಹೊಂದುವರು. Positions that have been blocked will come to you and you will be promoted. ನಿಂತು ಹೋದ ಸ್ಥಾನಗಳು ಒದಗಿ ಬರುವವು, ನಿಮಗೆ ಬಡ್ತಿ ಸಿಗುವುದು. You will have victory in your court case. ನಿಮ್ಮ ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಸಿಗುವುದು. And through that you will have double portion of what you had before. ಅದರ ಮೂಲಕವಾಗಿ ಮೊದಲಿಗಿಂತ ನಿಮಗೆ ಎರಡರಷ್ಟು ಕೊಡಲ್ಪಡುವುದು. And again the Bible says ಸತ್ಯವೇದವು ಮತ್ತೆ ಹೇಳುತ್ತದೆ in Isaiah 61:7, ಯೆಶಯ 61:7ರಲ್ಲಿ, in the same place where you went through shame, you will have double portion of honor. ಯಾವ ಸ್ಥಳದಲ್ಲಿ ನೀವು ನಾಚಿಕೆಗೆ ಒಳಗಾದಿರೋ ಅದೇ ಸ್ಥಳದಲ್ಲಿ ಎರಡರಷ್ಟು ಮಾನವನ್ನು ನಿಮಗೆ ಕೊಡುವನು. Yes, Job was spat upon, ಹೌದು, ಯೋಬನ ಮೇಲೆ ಉಗಿದರು, accused, ಅಪಾದನೆ ಹೊರಿಸಿದರು. because he became very sick, ಯಾಕೆಂದ್ರೆ ಅವನು ಬಹಳ ರೋಗದಲ್ಲಿದ್ದನು, lost all his children, ಎಲ್ಲ ಮಕ್ಕಳನ್ನು ಕಳೆದುಕೊಂಡನು. his house, ಅವನ ಮನೆ, his family, ಅವನ ಕುಟುಂಬ, his possessions, ಅವನ ಸ್ವತ್ತು, his name, ಅವನ ಹೆಸರು, and even they were blaming him for unrighteousness. ಮತ್ತು ಅನೀತಿಗಾಗಿ ಅವನ ಮೇಲೆ ತಪ್ಪು ಹೊರಿಸುತ್ತಿದ್ದರು. But God gave him back everything in double measure. ದೇವರು ಎರಡರಷ್ಟಾಗಿ ಎಲ್ಲವನ್ನು ಹಿಂತಿರುಗಿ ಕೊಟ್ಟರು. For all the shame you have gone through for the sake of Christ, ಕ್ರಿಸ್ತನಿಗಾಗಿ ಯಾವ ನಾಚಿಕೆಗೆ ನೀವು ಒಳಗಾಗಿದ್ದೀರೋ, God will give you back all that you have lost
and all the honor in double measure. ನೀವೇನೆಲ್ಲ ಕಳೆದುಕೊಂಡಿದ್ದೀರೋ ಅದನ್ನು ಕರ್ತನು ಕೊಟ್ಟು ನಿಮಗೆ ಎರಡರಷ್ಟು ಮಾನವನ್ನು ಕೊಡುವನು. Hold on to Jesus. ಯೇಸುವನ್ನೇ ಹಿಡಿದುಕೊಳ್ಳಿರಿ. Keep on praying for others. ಬೇರೆಯವರಿಗೆ ಪ್ರಾರ್ಥನೆ ಮಾಡಿರಿ. That's what we have done. ಅದನ್ನೇ ನಾವು ಮಾಡಿದ್ದೇವೆ. Through all the attacks, ಎಲ್ಲ ಆಕ್ರಮಣಗಳಲ್ಲಿ we go on praying for the people. ಜನರಿಗಾಗಿ ಪ್ರಾರ್ಥನೆ ಮಾಡುತ್ತಲೇ Go ಇದ್ದೇವೆ. on preaching about the goodness of Jesus. ಯೇಸುವಿನ ಶುಭವಾರ್ತೆ ಸಾರುತ್ತಲೇ ಇದ್ದೇವೆ. Go on caring for the poor people. ಬಡ ಜನರಿಗಾಗಿ ಕಾಳಜಿ ವಹಿಸುತ್ತಲೇ ಇದ್ದೇವೆ. Go on raising people who would go and proclaim Jesus and His love. ಯೇಸುವಿನ ಪ್ರೀತಿ ಸಾರುವಂತಹ ಜನರನ್ನು ಎಬ್ಬಿಸುತ್ತಲೇ ಇದ್ದೇವೆ. And go on ಮುಂದೆ ಹೋಗುತ್ತಿದ್ದೇವೆ. waiting at the feet of the Lord to trust Him and to be used by Him. ಆತನಿಂದ ಉಪಯೋಗಿಸಲ್ಪಡುವುದಕ್ಕಾಗಿ ಆತನ ಪಾದದಲ್ಲಿ ಕಾದುಕೊಂಡೇ ಇದ್ದೇವೆ. God has been gracious to give us every blessing in double measure. ಎರಡಷ್ಟು ಆಶೀರ್ವಾದ ಕೊಡುವುದರಲ್ಲಿ ದೇವರು ತನ್ನ ಕೃಪೆ ನಮ್ಮ ಮೇಲೆ ತೋರಿಸಿದ್ದಾನೆ. He will do it for you. ನಿಮಗಾಗಿ ಆತನು ಮಾಡುವನು. Do not be afraid. ಭಯಪಡಬೇಡಿರಿ. Father, ತಂದೆಯೇ, for all the tears, ಎಲ್ಲ ಕಣ್ಣೀರಿಗಾಗಿ, sacrifice, ತ್ಯಾಗಕ್ಕಾಗಿ, the humility of your children, ನಿನ್ನ ಮಕ್ಕಳ ದೀನತೆಗಾಗಿ, for their patience in bearing the cross all these years. ಈ ಎಲ್ಲ ವರ್ಷಗಳಲ್ಲಿನ ಶಿಲುಬೆ ಹೊತ್ತುಕೊಂಡು ಬರುವ ತಾಳ್ಮೆಗಾಗಿ Now compensate. ಈಗ ಅವರಿಗೆ ಪರಿಹಾರ ಕೊಡು. Remove their captivity. ಈ ಸೆರೆಯನ್ನು ತೆಗೆದು ಹಾಕು. Give them back everything in double measure. ಎರಡರಷ್ಟು ಅವರಿಗೆ ಎಲ್ಲವನ್ನು ಹಿಂತಿರುಗಿ ಕೊಡು. Double portion of what they have lost. ಅವರು ನಷ್ಟಗೊಂಡದರಲ್ಲಿ ಎರಡರಷ್ಟು ಕೊಡು. Let them be honored. ಅವರು ಮಾನ ಹೊಂದಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Madhav, God touched your liver right now. ಈಗಲೇ ನಿಮ್ಮ ಯಕೃತ್ತನ್ನು ದೇವರು ಮುಟ್ಟುತ್ತಿದ್ದಾರೆ. Be healed. ಸ್ವಸ್ಥರಾಗಿರಿ. There is a girl called Sonia. ಸೋನಿಯಾ ಎಂಬ ಹುಡುಗಿ ಇದ್ದಾಳೆ. You're watching. ನೀನು ವೀಕ್ಷಿಸುತ್ತಿದ್ದೀಯಾ? You have been having losses after losses. ನೀನು ಬಹಳ ನಷ್ಟಗಳ ನಂತರ ನಷ್ಟವನ್ನು ಹೊಂದಿದ್ದಿ. Failure after failure. ವಿಫಲತೆಯ ನಂತರ ವಿಫಲತೆ. God is bringing back everything in double measure to you. ನಿನಗೆ ದೇವರು ಎಲ್ಲವನ್ನು ಎರಡರಷ್ಟು ಕೊಡುತ್ತಿದ್ದಾನೆ. And comforting you. ನಿನಗೆ ಸಮಾಧಾನ ಪಡಿಸುತ್ತಿದ್ದಾರೆ. Rise up, daughter. ಮಗಳೇ, ನೀನು ಎದ್ದೇಳು. Love will come to you. ಪ್ರೀತಿ ನಿನ್ನ ಬಳಿಗೆ ಬರುವುದು. You will excel in all the subjects. ನೀನು ಎಲ್ಲ ವಿಷಯಗಳಲ್ಲಿ ಜಯ ಹೊಂದುವಿ. You'll be placed in high positions. ಉತ್ತಮ ಸ್ಥಾನದಲ್ಲಿ ಎತ್ತಲ್ಪಡುವಿ. Let this grace come upon you, Sonia. ಸೋನಿಯಾ, ಈ ಕೃಪೆ ನಿನ್ನ ಮೇಲೆ ಇಳಿದು ಬರಲಿ. Sania, ಸಾನಿಯಾ, you're also crying in the same way. ಅದೇ ರೀತಿಯಾಗಿ ನೀನು ಅಳುತ್ತಾ ಇದ್ದೀ. God is blessing you also. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. Iftikhar, your brain and your back problem is being healed in Jesus' name. ಯೇಸುವಿನ ನಾಮದಲ್ಲಿ ನಿನ್ನ ಮೆದುಳು ಮತ್ತು ಬೆನ್ನು ನೋವು ಸ್ವಸ್ಥವಾಗುತ್ತಿದೆ. There are some who have lost the zeal to read the Bible. ಸತ್ಯವೇದ ಓದುವ ಆಸಕ್ತಿ ಅನೇಕರು ಕಳೆದುಕೊಂಡಿದ್ದಾರೆ. Transform them, Lord. ಕರ್ತನೇ, ಅವರನ್ನು ಮಾರ್ಪಡಿಸು. Give them your blessing. ನಿನ್ನ ಆಶೀರ್ವಾದ ಅವರಿಗೆ ಕೊಡು. To hear your voice through the scriptures. ಅವರು ವಾಕ್ಯದ ಮೂಲಕ ನಿನ್ನ ಸ್ವರವನ್ನು ಕೇಳಲಿ. There are some teachers who are praying. ಕೆಲವು ಶಿಕ್ಷಕರು ಪ್ರಾರ್ಥನೆ ಮಾಡುತ್ತಿದ್ದಾರೆ. My children should excel in their exams, Lord. ಅವರ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಉತ್ತಮತೆಯನ್ನು ಮಾಡಲಿ. And my school should be blessed. ನನ್ನ ಶಾಲೆ ಆಶೀರ್ವದಿಸಲ್ಪಡಲಿ. Answer their prayers, Lord. ಅವರ ಪ್ರಾರ್ಥನೆಗೆ ಉತ್ತರಿಸು ಕರ್ತನೆ. Lionel, you're praying like that. ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದೀರಿ. Bless Lionel, Lord. ಲಯನನ್ ಅವರನ್ನು ಆಶೀರ್ವದಿಸು. Bless all the teachers. ಎಲ್ಲ ಶಿಕ್ಷಕರನ್ನ ಆಶೀರ್ವಾದ ಮಾಡು. Reward their family also. ಅವರ ಕುಟುಂಬಕ್ಕೂ ಪ್ರತಿಫಲ ಕೊಡು. Let them have 100% first class and above results. 100% ಪ್ರಥಮ ದರ್ಜೆಯಲ್ಲಿ ಎಲ್ಲರೂ ಉತ್ತೀರ್ಣರಾಗಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.